ನಿನ್ನೆ ಪಂಜಾಬ್ ಮತ್ತು ಮುಂಬೈ IPL ಎಲಿಮಿನೇಟರ್ ಪಂದ್ಯದಲ್ಲಿ ಪಂಜಾಬ್ ಗೆದ್ದಾದ ನಂತರ ಫಸ್ಟ್ ಟೈಮು ಇದುವರೆ 18 ವರ್ಷದಲ್ಲಿ ಟ್ರೋಫಿ ಗೆಲ್ಲದ 2 ಟೀಮ್ಗಳು ಫೈನಲಿ ಬಂದಿದ್ದಾವೆ. ಇಡೀ ದೇಶಾದ್ಯಂತ ಒಂದು ರೀತಿ ಕುತೂಹಲ ಸೃಷ್ಟಿಯಾಗಿದೆ. ಆದರೆ ಪ್ರತಿ ಸರಿ ಈ ಸಲ ಕಪ್ ನಮ್ಮದೇ ಅಂತ 18 ವರ್ಷದಿಂದ ಹೇಳ್ಕೊಂಡು ಬಂದಿರುವಂತಹ ನಮ್ಮ ಕನ್ನಡಿಗರಿಗೆ ಈ ಸಾರಿ ಕಪ್ಪು ನಮ್ಮದೇ ಅಂತೇಳಿ ಖಚಿತವಾಗಿ ಅನಿಸಿದೆ. ಅದಕ್ಕೆ ತಕ್ಕಾಗೆ ನಮ್ಮ ಟೀಮ್ ಕೂಡ ಚೆನ್ನಾಗಿ ಆಡ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಆಚೆ ಯಾವ್ಯಾವ ಮ್ಯಾಚ್ ಆಡಿದ್ದಾರೆ ಅಷ್ಟು ಮ್ಯಾಚನ್ನು ಗೆದ್ದಿದ್ದಾರೆ. ಹಾಗೆ ಇದು ಗುಜರಾತಲ್ಲಿ ನಡೀತಾ ಇದೆ, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ನಡೀತಾ ಇರೋದು. ಖಂಡಿತ ಈ ಅವೇ ಮ್ಯಾಚ್ಗಳನ್ನೆಲ್ಲ ಗೆದ್ದಿದ್ದಾರೆ. ಈ ಮ್ಯಾಚನ್ನು ಗೆದ್ದು ಈ 18 ವರ್ಷಗಳ ಒಂದು ಕಾಯುವಿಕೆ ಏನಿದೆ ಅದಕ್ಕೆ ನೀವು ಅಂತ್ಯವನ್ನು ಹಾಡಿ ಕನ್ನಡಿಗರಿಗೆ ಖುಷಿಯನ್ನು ಕೊಡ್ತೀರಿ ಅಂತೇಳಿ ನನಗೆ ವಿಶ್ವಾಸ ಇದೆ. ಈ ಸಾರಿ ಕಪ್ಪು ನಮ್ಮದೇ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇಲ್ಲ. ಭಾರಿ ಚಂದವಾಗಿ ಆಡ್ತಾ ಇದ್ದಾರೆ. ಕನ್ನಡಿಗರ ಈ ಕರ್ನಾಟಕದಲ್ಲಿರುವಂಥವರ ಪ್ರೀತಿ RCBಗೆ ಯಾವ ರೀತಿ ಇದೆ ಅಂತಂದರೆ 18 ವರ್ಷದಲ್ಲಿ 17 ವರ್ಷ ಒಂದು ಕಪ್ ಗೆಲ್ಲಿಲ್ಲ ಅಂದ್ರೂ ಕೂಡ ಕಳೆದ 5 ವರ್ಷಗಳಲ್ಲಿ ಮೋಸ್ಟ್ ವ್ಯಾಲ್ಯೂಡ್ ಟೀಮ್ ಯಾವುದು ಅಂತಂದರೆ RCB. ಇವತ್ತು RCB ಫ್ಯಾನ್ಸ್ ಅವರ ಒಂದು ಲಾಯಲ್ಟಿ ಏನಿದೆಯಲ್ಲ ಅದ್ರ ಬಗ್ಗೆ ಇಡೀ ದೇಶದ ಜನ ಮಾತಾಡ್ಕೊಳ್ತಾರೆ. ಕಪ್ಪೇ ಗೆಲ್ಲದೆ ಇದ್ರೂ ಕೂಡ RCB ಅಂತೇಳಿ ನಮ್ಮ ಸಪೋರ್ಟರ್ಸು ಅಷ್ಟು ತಂಡದ ಬೆನ್ನಿಗೆ ನಿಲ್ತಾರೆ. ಒಂದು ತಂಡದವ್ರನ್ನ ಕರ್ಕೊಂಡು ಬರ್ತಾರೆ, ಬಸ್ ಬಂದ್ರೂ ಕೂಡ ಅದ್ರ ಹಿಂದೆ ಓಡ್ತಾ ಇರ್ತಾರೆ. ಈ ಥರ ಒಂದು ಹುಚ್ಚು, ಒಂದು ಅಭಿಮಾನ, ಈ ಪ್ರೀತಿ ಇದೆಯಲ್ಲ ಇದ್ರ ಬಗ್ಗೆ ಇಡೀ ದೇಶನೇ ಮೆಚ್ಕೊಂಡಿದೆ. ಈ ಸರಿ ಇಡೀ ದೇಶದ ಜನರ ಆಶೆಯೂ ಕೂಡ RCB ಗೆಲ್ಲಬೇಕು ಅಂತ ಇದೆ ಅಂತ ನನಗೆ ಸೋಷಿಯಲ್ ಮೀಡಿಯಾದಾಗ ನೋಡಿದಾಗ ಅನ್ನಿಸ್ತದೆ. ಖಂಡಿತ ಆ ತಾಯಿ ಚಾಮುಂಡೇಶ್ವರಿ ಈ ಸರಿನಾದ್ರೂ ಕಪ್ಪು ಗೆಲ್ಲುವಂತಹ ಶಕ್ತಿಯನ್ನು ಅದರ ಜೊತೆಗೆ ಅದೃಷ್ಟವನ್ನು RCBಗೆ ಕೊಡ್ತಾಳೆ ಅಂತೇಳಿ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಆ ತಾಯಿಯನ್ನು ಕೂಡ ಪ್ರಾರ್ಥಿಸ್ತೀನಿ.